ಸಿಗೋದು ಒಂದು ಲಾಂಗ್ ವೀಕೆಂಡ್. ಅದರಲ್ಲೂ ನನ್ನ ಮ್ಯಾನೇಜರ್ ಹತ್ರ ಬಕೆಟ್ ಹಿಡಿದು ಕಷ್ಟಪಟ್ಟು ಲೀವ್ ಅಪ್ರೂವ್ ಮಾಡ್ಕೊಂಡು ಊರಿಗೆ ವಾಪಸ್ ಹೋಗೋಣ ಅಂದರೆ ಈ ಅಮ್ಮ ಬೇರೆ ಇವತ್ತು ಅಮಾವಾಸ್ಯೆ, ಪೂರ್ಣಿಮೆ, ರಾತ್ರಿ, ಬೆಳಿಗ್ಗೆ ಅಂತ ಫುಲ್ ಲೆಕ್ಚರ್. ಇದೆಲ್ಲ ಅವ್ರಿಗೆ ಅರ್ಥನೇ ಆಗಲ್ಲಪ್ಪ. ಅಲ್ಲ, ನನಗೆ 26 ವರ್ಷ ಆಯಿತು, ಇನ್ನೂ ಚಿಕ್ಕ ಮಗು ಥರ ಅದು ಮಾಡಬೇಡ ಇದು ಮಾಡಬೇಡ ಅಂತ. ಈ ದೇವರು ದೆವ್ವ ಸಂಪ್ರದಾಯ ಎಲ್ಲ ಎಷ್ಟೆಷ್ಟು ಇರಬೇಕು ಅಷ್ಟೆಷ್ಟು ಇದ್ರೇ ಚೆಂದ. ನಂತರ ಸಿಟಿಲಿ ಕೆಲಸ ಮಾಡೋರಿಗೆಲ್ಲ ಇದೆಲ್ಲ ಎಲ್ಲಿ ಫಾಲೋ ಮಾಡೋಕ್ಕಾಗುತ್ತೆ? ಅಂಕಲ್, ಹಾಂ ಕಾಫಿ ಇದೆಯಾ? ಹಾಂ, ಇಡ್ಡು. ಹಾಗಿದ್ರೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿ. ಹಾಂ, ಇದು ತಗೊಳ್ಳಿ ಸರ್. ಹಾಂ, ಕೊನೆಗೆ ವೀಕೆಂಡ್ ಹೇಳಿ ಬೈಕ್ ಟ್ರಿಪ್ ಹೊಂಟ್ರೆ ಅಂತ ಮತ್ತೆ. ಹ್ಞೂ ಅಂಕಲ್, ಅಪರೂಪಕ್ಕೆ ಒಂದು ಲಾಂಗ್ ವೀಕೆಂಡ್ ಸಿಕ್ಕಿದೆ. ಅದಕ್ಕೆ ಊರಿಗೆ ಹೋಗ್ತಿದ್ದೀನಿ, ಇಲ್ಲೇ ಘಟ್ಟದ ಕೆಳಗೆ. ಗಟ್ಟದ ಕೆಳಗ ಹುಷಾರು, ಆ ಮಾಸೆ ಇವತ್ತು. ಅಯ್ಯೋ, ಏನು ಅಂಕಲ್ ನೀವು ನಮ್ಮ ಅಮ್ಮನ ಥರನೇ ಸೇಮ್ ಅಮಾವಾಸ್ಯೆ ಅಂತ ಲೆಕ್ಚರು. ನೋಡಿ, ಹೇಳೋದು ನನ್ನ ಜವಾಬ್ದಾರಿ. ಕೇಳಿಸಿ ಉಂಟು ತಗೊಂಡೆಲ್ಲ ನಿಂಗಕ್ಕಿಗೆ ಬಿಟ್ಟಿದ್ದು. ಕಡೆಗೆ ನನ್ನ ಹತ್ರ ಇನ್ನೊಂದು ವಿಷಯ ಇದ್ದು, ನೀವು ಕೇಳಿಸಿಟ್ರ? ಹೇಳಿ ಹೇಳಿ. ಹಾಂ, ಅಲ್ಲಿ ಮುಂದೆ ಬೆಟ್ಟಿದ್ದಲ್ಲ, ಅಲ್ಲಿ ರಾತ್ರಿ ದೆವ್ವದ ಕಾಟ ಇದ್ದು. ಹೆಂಗವೆಲ್ಲ ರಾತ್ರಿ ಓಡಾಡ್ತೂ ಇಲ್ಲ. ಅದಕ್ಕೆ ಸುಮಾರು ಸಾವು ಬೇರೆ ಅದು. ಮತ್ತೆ ನಿಂಗೆ ಮಾತ್ರ ಇವತ್ತು ಹೋಗ್ಬೇಕಾದ್ರೆ ತುಂಬ ಹುಷಾರು. ಒಳ್ಳೆ ಸಿನಿಮಾ ಮಾಡ್ಬೋದು ನೋಡಿ, ಸಖತ್ತಾಗಿರುತ್ತೆ, ಹಾರರ್ ಥ್ರಿಲ್ಲರ್. ಇನ್ನೊಂದು ದಿನ ಬರ್ತೀನಿ ಅಂಕಲ್, ನಾನು ಫುಲ್ ಸ್ಟೋರಿ ಹೇಳಿ. ಇವಾಗ ನಂಗೆ ಟೈಮ್ ಆಯಿತು. ಹಾಂ, ಗೂಗಲ್ ಪೇ ಮಾಡಿದ್ದೀನಿ. ಹಾಂ ಸರಿ ಅಂಕಲ್, ಹೋಗ್ತೀನಿ ನಾನು. ಬಾಯ್ ಬಾಯ್. ಹೋಗ್ತೇ ಅಲ್ಲ ಸರ್, ಹೋಗಿ ಬರ್ತೀನಿ ಹೇಳಿ. ಓ ಕರೆಕ್ಟು, ಇದು ಬೇರೆ. ಸರಿ ಅಂಕಲ್, ಹೋಗಿ ಬರ್ತೀನಿ. ಹಾಂ, ಅಡ್ಡಿಲ್ಲ, ಹೋಗಿ ಬನ್ನಿ. ಹ್ಯಾಪಿ ಜರ್ನಿ. ಕಡೆ ಗೊತ್ತಾಟಲ್ಲ, ಗಾಡಿ ಮಾತ್ರ ಎಲ್ಲೂ ನಿಲ್ಸೋದು ಹೋಗಡಿ, ಯಾರಿಗೂ ಡ್ರಾಪ್ ಕೊಡಡಿ. ಹಾಂ, ಹೋಗಿ ಬನ್ನಿ. ಬಾಯ್ ಬಾಯ್. ಒಳ್ಳೆ ಚಳಿ ಇದೆ ಇವತ್ತು. ದೊಡ್ಡವರಿಗೆ ಮುಂಚಿನ ಕಾಲದಲ್ಲಿ ಫುಲ್ ಟೈಮ್ ಇತ್ತು, ಅದಕ್ಕೆ ಈ ಕತೆ ಎಲ್ಲ ಮಾಡಿದ್ದಾರೆ. ಅಮಾವಾಸ್ಯೆ ಅಂದರೆ ಏನು? ಫುಲ್ ಕತ್ಲೆ. ಮುಂಚೆ ರೋಡ್ ಲೈಟ್ಸ್ ಬೇರೆ ಇರ್ತಿರ್ಲಿಲ್ಲ, ಅದಕ್ಕೆ ಹೊರಗಡೆ ಹೋಗ್ಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತೆಲ್ಲ ಕತೆ ಮಾಡಿರ್ತಾರೆ ಮೋಸ್ಟ್ಲಿ. ಅಲ್ಲ, ಇವಾಗ ಸೈನ್ಸು ಟೆಕ್ನಾಲಜಿ ಎಲ್ಲ ಎಷ್ಟು ಇಂಪ್ರೂವ್ ಆಗಿದೆ, ನಾವು ಅಡಾಪ್ಟ್ ಆಗ್ತಾ ಹೋಗ್ತಾ ಇರಬೇಕು. ಇನ್ನೂ ಹಳೆ ಕಾಲದಲ್ಲಿ ಇರೋಕ್ಕಾಗುತ್ತಾ? ಎಲ್ಲ ಇವತ್ತೇ ಆಗ್ತಿದೆ. ಬೆಕ್ಕು ಬೇರೆ ಕಾಣಿಸ್ಲೇ ಇಲ್ಲ ಕತ್ಲಲ್ಲಿ. ನಾನು ಬ್ರೇಕ್ ಹಾಕಿರಲಿಲ್ಲ ಅಂದರೆ ಅಷ್ಟೇ ಇವತ್ತು. ಬೆಕ್ಕು ಮಟ್ಯಾಶ್. ಸಾಯಕ್ಕೆ ನನ್ನ ಬೈಕೇ ಬೇಕಾಗಿತ್ತ ಈ ಬೆಕ್ಕಿಗೆ. ಯಾವುದಕ್ಕೂ ಒಂದು ನಿಮಿಷ ಬಿಟ್ಟು ಓಡೋಣ. ಆ ಅಮಾವಾಸ್ಯೆ ಬೇರೆ ಇವತ್ತು, ಯಾಕೆ ಬೇಕು ಅಲ್ವಾ? ರಿಸ್ಕೇ ಬೇಡ. ಯಾರಲ್ಲಿ? ಅರೆ, ಇವತ್ತು ಅಜ್ಜಿ ಧ್ವನಿ ಇದ್ದಂಗಿದೆ. ಇಷ್ಟು ರಾತ್ರಿಲಿ ಅಜ್ಜಿ ಇಲ್ಲಿ ಏನು ಕೆಲಸ? ಮನೇಲಿ ಸುಮ್ಮನೆ ಆದರೂ ಟಿ ವಿ ಸೀರಿಯಲ್ ನೋಡ್ಕೊಂಡು ಮಲ್ಕೋಬೇಕಾಗಿತ್ತಪ್ಪ. ಆವಾಗಲೇ ಕಾಫಿ ಅಂಕಲ್ ಬೇರೆ ಹೇಳಿದ್ರು, ಹುಷಾರಾಗಿರು, ದೆವ್ವ ಗಿವ್ವ ಇದೆ ಅಂತ. ಯಾಕೆ ಬೇಕು? ರಿಸ್ಕೇ ಬೇಡಪ್ಪ, ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ. ಪಾಪ, ಸುಮಾರು ವಯಸ್ಸು ಬೇರೆ ಆದಂಗಿತ್ತು ಅಜ್ಜಿಗೆ. ಇಷ್ಟೊಂದು ಚಳಿ ಬೇರೆ ಇದೆ ಇಲ್ಲಿ, ಕತ್ಲು ಬೇರೆ ಆಗಿದೆ ಫುಲ್ಲು. ಗಾಡಿಗಳು ಅಷ್ಟೊಂದು ಓಡಾಡ್ತಿಲ್ಲ ಬೇರೆ. ಅಟ್ಲೀಸ್ಟ್ ಕೇಳೋಣ ಅಜ್ಜಿಗೆ ಏನು ವಿಷಯ ಅಂತ. ಏನಜ್ಜಿ ಇಲ್ಲಿ ಇಷ್ಟಾತ್ ಇಲ್ಲಿ? ಆವಾಗಲೇ ಅಷ್ಟು ಕರೆದ್ರೂ ನಿಲ್ಲಿಸಲೇ ಇಲ್ಲ. ಅದಾ, ಹಂಗೆ ಅದು ಫಸ್ಟು ಅದು ಗೊತ್ತೇ ಆಗಲಿಲ್ಲ ನನಗೆ.
ಏನು ಭಯ ಆಗೋಯ್ತಾ ನಿನಗೆ? ಏ ಇಲ್ಲ 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 ಭಯಾಗಿಯ ಅಲ್ಲ ಇಲ್ಲಪ್ಪ ನನಗೆ. ಎಲ್ಲರೂ ಅದೇ ಹೇಳೋದು ಶುರುವಲ್ಲಿ. ಹಾಂ ಅದೆಲ್ಲ ಬಿಡಿ, ನೀವು ಯಾವ ಕಡೆ? ಮನೆಗೆ ಹೋಗ್ತಿದ್ದೆ, ಇನ್ನು 2 ಮೈಲಿ ಹೋಗ್ಬೇಕು. ಕಾಲು ನೋವು ಬರ್ತಿದೆ, ಒಂಚೂರು ನನ್ನ ಮನೆ ತನಕ ಬಿಡ್ತೀಯಾ? ಅಷ್ಟೇ ಅಲ್ವಾ, ಅದಕ್ಕೇನು ಅಜ್ಜಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಆಯಿತು ಮಗ, ಒಳ್ಳೇದಾಗತ್ತೆ ನಿನಗೆ. ಹುಷಾರು ಅಜ್ಜಿ, ಗಟ್ಟಿ ಇಟ್ಕೊಂಡು ಕುತ್ಕೊಳ್ಳಿ. ಅಭ್ಯಾಸ ಇದೆ ನನಗೆ. ನಡಿ ನಡಿ. ನನಗೆ ಗೊತ್ತಿತ್ತು ನೀನು ವಾಪಸ್ ಬರ್ತೀಯಾ ಅಂತ. ಹೌದಾ, ಅದು ಹೆಂಗೆ? ನಿನ್ನಂಥವ್ರನ್ನ ಎಷ್ಟು ನೋಡಿಲ್ಲ. ಓ, ಹಂಗಿದ್ರೆ ಪ್ರತಿದಿನ ಎಲ್ಲರ ಹತ್ರ ಡ್ರಾಪ್ ಹಾಕ್ಸ್ಕೊತೀರಾ ಅಂತ ಹೇಳಿ. ಮತ್ತೆ ಅಜ್ಜಿ, ಇಲ್ಲಿ ದೆವ್ವ ಗಿವ್ವ ಎಲ್ಲ ಇದೆಯಂತೆ, ಹೌದಾ? ಏನೋ ಇಲ್ಲಿ ದೆವ್ವ ಗಿವ್ವ ಎಲ್ಲ ಇದೆಯಂತೆ, ಹೌದಾ? ಏ ಶ್ಶ್. ಈ ಹೊತ್ತಲ್ಲ ಅದೆಲ್ಲ ಮಾತಾಡಬಾರ್ದು. ಅಮಾವಾಸ್ಯೆ ಬೇರೆ ಅಲ್ವಾ ಇವತ್ತು. ನಾನೇ ದೆವ್ವ ಆಗಿದ್ರೆ ಏನು ಮಾಡ್ತೀಯ? ಕಾಮಿಡಿ ಮಾಡಿದೆ ಮಗ. ಓಹ್, ನೀವೆಂತೋ ಹಂಗೆ ಒಂದ್ಸರಿ ಹೇಳಿದ ತಕ್ಷಣ ನಂಗೆ ಫುಲ್ ಭಯ ಆಗ್ಬಿಡ್ತಪ್ಪ. ನೀನೊಳ್ಳೆ ಕಣ್ಸು ನೀನು. ದೆವ್ವ ಭೂತಕ್ಕೆಲ್ಲ ಭಯ ಇರಬಾರ್ದು ನಿನಗೆ. ನನ್ನ ಮನೆ ಬಂತು ಹೆಂಗೂ, ನಾನು ಇಳ್ಕೊಳ್ತೀನಿ. ಇಲ್ಲ, ಇಲ್ಲೆಲ್ಲಿ ಅಜ್ಜಿ, ಕಾಣಿಸ್ತಾನೆ ಇಲ್ಲ ಮನೆ. ಇಲ್ಲೇ ರೋಡ್ ಕೆಳಗಡೆ ಹೋದರೆ ಸಿಗತ್ತೆ. ಅಮಾವಾಸ್ಯೆ ಅಲ್ವಾ, ಕತ್ಲು ಕಾಣಿಸ್ತಿಲ್ಲ ನಿನಗೆ. ನಾನು ಹೊಡ್ತೀನಿ ಈಗ, ನೀನು ಹೋಗು, ಹುಷಾರು. ಸರಿ ಅಜ್ಜಿ, ನಾನು ಹೋಗಿ ಬರ್ತೀನಿ. ಹೆಂಗಿದ್ರೆ ನೀವು ಹುಷಾರಾಗಿ ಹೋಗಿ, ಆಯ್ತಾ? ಅಬ್ಬಾ, ಸುಮ್ಮನೆ ಈ ಪಾಪದ ಅಜ್ಜಿ ಮೇಲೆ ಡೌಟ್ ಪಟ್ಟೆ. ಇನ್ನೇನು ಈ ಬೆಟ್ಟ ಇಳಿದ್ರೆ ಆಯಿತು, ಮನೆ ಬರುತ್ತಷ್ಟೇ. ಬೇಗ ಬೇಗ ಮನೆ ಸೇರ್ಕೊಳ್ಳೋಣ. ಎಲ್ಲರೂ ಅದೇ ಹೇಳೋದು ಶುರುವಲ್ಲಿ. ಕಥೆ, ಚಿತ್ರಕಥೆ ಹಾಗೂ ನಿರ್ದೇಶನ ಪ್ರಜ್ವಲ್ ಹೆಗ್ಡೆ. ಮಾರ್ಗದರ್ಶನ ಹಿತೇಶ್ ಚೌರಾಸಿ. ಅಜ್ಜಿಯ ಪಾತ್ರದಲ್ಲಿ ಸುಪ್ರಜಾ ಪ್ರಭಾಕರ್. ಮುಖ್ಯ ಪಾತ್ರ ಹಾಗೂ ಕಾಫಿ ಅಂಗಡಿಯ ಮಾಲೀಕನ ಪಾತ್ರದಲ್ಲಿ ಪ್ರಜ್ವಲ್ ಹೆಗ್ಡೆ. ಚಿತ್ರಕಲೆ ಕೌಟಿಲ್ಯ. ಧ್ವನಿಗ್ರಹಣ ಹಾಗೂ ತಾಂತ್ರಿಕ ಸಹಾಯ ಮೀನಾಶಾ ಹಾಗೂ ಹಿಮಾಂಶು. ರಾಷ್ಟ್ರೀಯ ಡಿಸೈನ್ ಸಂಸ್ಥೆ ಅಹಮದಾಬಾದ್.